ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಮ್ಮರ ಇದು ಆ ತಿಂತೀರಿ ಆ ತರ್ತೀನಿ. ಲೇ ಬಡ್ಡಿ ಅದ್ನೆ ಎಲ್ಲಿದ್ದಿಲ್ಲ? ಹೊಸ ಫೋನ್ ಸಿಕ್ಕಿದೆಯಾ? ಎಲ್ಲದಕ್ಕೂ ವಾಯ್ಸ್ ಮೆಸೇಜು. ಲೇ ಮೆಸೇಜ್ ನೋಡ್ಬಿಟ್ಟು ಜೇಬಿಗೆ ಮಡಿಕೊಂಡ್ಬಿಟ್ಟೆ ಅಲ್ಲ, ಎಲ್ಲಿದ್ಯಾ ಹೇಳು? ಇನ್ನೆಲ್ಲಿ ಇವನೇ? ಹೊಲ್ದಾಗ ಇವನೇ? ಹೊಲದಲ್ಲಿ ಇದ್ಯಾ ಅಂತ ಗೊತ್ತು, ಹೊಲದಲ್ಲಿ ಎಲ್ಲಿದ್ಯಾ ಅಂತ ಕೇಳಿದ್ದು. ಅಣ್ಣ ಇನ್ನೆಲ್ಲ ಅಣ್ಣ, ಈ ಪಂಪ್ ಸೆಟ್ಟಿಂದ 100 ಮೀಟ್ರ್ ದೂರದಲ್ಲಿ ಇವನೇ. ಅಣ್ಣ ಶಾನೇನ ಆಯ್ತು ನಿಂದು. ಮಂಜ ಅದ್ಯಾಕ್ಲಂಗ್ ಮಗ ಗಂಟಾಕೊಂಡಿದ್ಯೆ? ಕೂಲ್ ಕೂಲ್. ಅಣ್ಣ ಏನೋ ಇಂಗ್ಲೀಷ್ನಾಗ ಮಾತಾಡ್ತಿದ್ಯಾ? ಹೊಸ ಪೋಟ್ ಬೇರೆ ತಗೊಬಿಟ್ಟಿದ್ಯಾ? ಅಕ್ಷರನೂ ಕಲಿತಿದ್ಯಾ? ಯವ್ವೋ ಮಸ್ತಲ್ಲ ಕಲ ಹಳೆದೆಯ. ಇಲ್ಲಿ ಕೊಡಿ ನೋಡಮ್ಮ. ಬಿಡ್ಲಿ ಗೊತ್ತಿಲ್ದ ಏನೇನೋ ಮುಟ್ಬಿಟ್ರೆ ಆಮೇಲೆ ಕಾಸು ಕಟ್ಟಾಗೋಚದೆ. ಮೂದೋರೆ ನಿಂಗೆ ಗೊತ್ತು, ನಮ್ಗೇನು ಗೊತ್ತಿಲ್ಲಕಂತೆ. ಅಪ್ಪ ಯಾಕಲ್ಲ? ಹಾಂ ಹಲೋ ಅಪ್ಪಯ್ಯ. ರಾಮ ಎಲ್ಲಿದೆಲ್ಲ? ಇಲ್ಲೇ ತೋಟದಾಗೆ ಅಪ್ಪಯ್ಯ. ಹೌದಾ? ಅದೇ ಬೆಳಗ್ಗೆ ನಿಂತವ ಪೂರ್ತಿ ಮಾತಾಡೋಕ್ಕಾಗಿರ್ಲಿಲ್ಲ, ಈಗ ಕೆಲಸ ಮುಗಿಸ್ಕೊಂಡು ಹೋಯ್ತಾ ಇದ್ದೆ, ಮಾತಾಡ್ಬಿಡಮ್ಮ ಅಂತ. ಹ್ಞೂ ಹೌದು, ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಈಗ ಮಾತು ಬದಲಾಯಿಸಿ ನಂತವ್ ಡ್ರಾಮಾ ಆಡಬೇಡ. ನನಗೆ ಮೊಮ್ಮಗು ಬೇಕು ಅಂತ ನಿನ್ನ ಹತ್ರ ಕೇಳಿದ್ನಲ್ಲ, ಅದೇನಾಯ್ತು? ಅಪ್ಪಯ್ಯೋ ಇದೇನಿದು ಒಳ್ಳೆ ಮಿಠಾಯಿ ಕೇಳ್ದಂಗೆ ಕೇಳ್ತಾ ಇದ್ದೀರಿ? ಏಯ್ ಅದೆಲ್ಲ ನಂಗೆ ಗೊತ್ತಿಲ್ಲ. ಇನ್ನು 8 ದಿನ ತಿಂಗೆ ಏಮಾರಿಸ್ತೀಯ ನೀನು? ದೊಡ್ಡ ಮನೆ ಮುಂದಿನ ತಲೆಮಾರ ನೋಡೋದೇ ಬೇಡ ಅನ್ಲ? ಹೇಳು ಯಾವಾಗ ಕೊಡ್ತೀಯ ಅಂತ ಹೇಳು ಮಗುನ. ಅಪ್ಪಯ್ಯೋ ಈಗ ತಾನೇ ಇದ್ದೇ ಕಲಿಯಕ್ಕೆ ಶುರು ಮಾಡಿವ್ನಿ, ಈಗ ಮತ್ತೆ ಮಗುವಿಗೂ ಅಂತೆಲ್ಲ ಅಂದ್ರೆ ಹೆಂಗೆ ಹೇಳಿ? ಇದೇ ಕಲಿ, ಯಾರು ಬೇಡ ಅಂದ್ರು ನಿಂಗೆ? ಇವಾಗ ನಿಮಗೆ ಇದ್ದೇ ಬೇಕೋ ಮಗು ಬೇಕೋ? ಎರಡೂ ಬೇಕು. ಹಂಗೆಲ್ಲ ಆಗಕ್ಕಿಲ್ಲ, ಯಾವ್ದಾರ ಒಂದು ಹೇಳಿ. ಹಿಂಗಂದ್ರೆ ಹೆಂಗ್ಲ? ಹಂಗೆಯ ಮಗು ಮುಖ್ಯನಾ ಇದ್ದೇ ಮುಖ್ಯನಾ? ನೋಡಿ ನೋಡಿ ಇದ್ದೇನೆಯ. ಏಯ್ ನಾ ಇನ್ನ ಏನು ಹೇಳಲೇ ಇಲ್ಲ. ಅದೆಲ್ಲ ಇಲ್ಲ, ಇದ್ದೇನೆ ಮುಖ್ಯ. ಮೊದಲು ಇದ್ದೇ ಆಮ್ಯಾಕೆ ಮಿಕ್ಕಿದೆಲ್ಲ. ರಾಮ ಅಪ್ಪಯ್ಯ ಇನ್ನೇನೋ ಮಾತಾಡ್ಬೇಡಿ ನೀವು. ಊಟ ಆಯ್ತಾ? ಆಯ್ತು ಕಲ್ಲ, ಆದ್ರೂ ಸರಿ ಸರಿ, ಆರೋಗ್ಯ ಹುಷಾರು. ಇವಾಗ ಹೊಸ ಕೆಲಸ ಆಯ್ತು ನಂಗೆ. ಫೋನ್ ಮಾಡೋಗ್ತೀನಿ. ಸರಿ ಸರಿ ಸರಿ. ಅಣ್ಣ ಸಾಹೇಬ್ರು ಜೂನಿಯರ್ ಪೈಲ್ವಾನ ಬೇಕು ಅಂತ ಒತ್ತಾಯ ಮಾಡ್ತಾವ್ರ. ಇವಾಗಲ ಸುಮ್ಕೆ ಕ್ಯಾಮೆ ನೋಡು. ಹಾಂ ಕ್ಯಾಮೆ ನೋಡಿ ಸಾಕಾಗೈತೆ, ಹೊಸಿ ಸುಧಾರಿಸ್ಕೊತೀನಿ. ನೋಡದ್ಬಿಟ್ಟು ಇನ್ನೇನು ಮಾಡ್ತೀವಳು ನೀನು? ದೊಡ್ಡ ಬಡ್ಡಿ ಇದ. ಅಪ್ಪಯ್ಯ ಏನಾರ ನಮ್ಮವ್ರಿಗೆ ಫೋನ್ ಮಾಡಿದ್ರೆ ನಮ್ಮರೆ ಅಪ್ಪಯ್ಯ ಏನಾರ ನಿಮಗೆ ಫೋನ್ ಮಾಡವ್ರ? ಇಲ್ವಲ್ಲ ಪೈಲ್ವಾನ್ರೆ, ಏನ್ ವಿಷಯ? ಏನಿಲ್ಲ ನಮ್ಮರೆ, ಸುಮ್ಕೆ ಕೇಳಿದೆ.
ಏನು ಮಾಡ್ತಾ ಇದ್ದೀರಾ? ನಿಮ್ಗೋಸ್ಕರ ಚಕ್ಲಿ ಮಾಡ್ತಾ ಇದ್ದೀನಿ. ಓ ಅದಕ್ಕೆ ಇಲ್ಲೆಲ್ಲ ಚಕ್ಲಿ ವಾಸನೆ ಗಮ್ಮಂತ ಬರ್ತೈತೆ. ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಲೈ ಅದ್ಯಾಕ್ಲ ಹಂಗೆ ನಿಲ್ತಿದ್ಯಾ? ನಂಗೆ ನಾಚಿಕೆ ಆಯ್ತದೆ. ಲವ್ ನನ್ನ ಫೋನಿಗೆ ಮೆಸೇಜ್ ಬಂದರೆ ನಿಂಗೆ ಯಾಕಲ ನಾಚಿಕೆ ಆಯ್ತದೆ? ಆದರೂ ಅಣ್ಣ ನೀನು ಈ ಲೆವೆಲಿಗೆ ಬೆಳೆದಿರೋದು ನೋಡಿ ನಂಗೆ ಶಾನೆ ಖುಷಿಗೆ ನಾಚಿಕೆ ಆಯ್ತೈತೆ. ಇಂಥ ಜೋಡಿಗಳನ್ನ ನೋಡೇ ಇರಲಿಲ್ಲ ಅಣ್ಣ. ನಡ್ಸು ನಡ್ಸು. ಲೇ ಲೇ ಮಂಜ ನಿಂತ್ಕೊಳ್ಳ. ನಾನು ನಿಂತ್ಕೊಂಡು ನಿಂಗೆ ಡಿಸ್ಟರ್ಬ್ ಆಯ್ತದೆ. ಸುಮ್ಮನೆ ಯಾಕೆ? ನೀವು ಮುಂದುವರ್ಸು ಹಾಗೆ ಮುಂದುವರ್ಸು. ಹಾಂ ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಮಂಜ ಅಲ್ಲ ಮಂಜ, ಈ ಕಿತ್ತ ಮಾವಿನ ಮರ ಹೂ ಬಿಡೋಕ್ಕಿಲ್ಲ ಅಂದ್ಕೊಂಡು ಬುಡಕ್ಕೆ ಮಳೆ ಹೊಡ್ಸಮ ಅಂತಿದ್ದೆ. ನೋಡಲಿ ಆಲೆ ಹೂ ಬಿಟ್ಟೈತೆ. ಅಲ್ಲಿ ನೋಡ್ಲಾ ಆಲೆ ಪೀಚ್ಗಳೆಲ್ಲ ಬಂದವೆ. ಮುಕ್ಕಣ ಮಂಜ ಬಿರ್ನೆ ಬರ್ಲಾ? ಊಟ ಬಂತು. ಇರ್ತಕ್ಕ ಬಾವು. ನಮ್ಮರ ಈಟ್ ಬಿರ್ನೆ ಅಡಿಗೆ ಮಾಡ್ಕೊಂಡು ತಕ ಬಂದ್ಬಿಟ್ರಾ? ಮತ್ತೆ ನಮ್ಮ ಯಜಮಾನ್ರು ಹೋಟೆಲ್ ಬಾರಿಸೋ ಗಂಟೆ ನನಗೆ ಕೇಳ್ತಾ ಇರ್ತೈತೆ ರಾಮವ್ರೆ. ಕುತ್ಕೊಳ್ಳಿ. ಬಾ ಕುತ್ಕ ಕುತ್ಕ. ಅದಕ್ಕೆ ಐಟಮ್ ಸಾನಿರಂಗದೆ. ಲೇ ಮಂಜ, ಇವತ್ತು ಒಳ್ಳೆ ಊಟ ಬಾರ್ಸಮ್ಮ. ನಮ್ಮರೆ ಇವತ್ತು ಚಕ್ಲಿ ಕೊಡ್ತೀನಿ ಅಂದಿದ್ರಲ್ಲ, ಎಲ್ಲಿ? ಕೊಡ್ತೀನಿ. ಇದು ಬರೀ ಚಕ್ಲಿ ಅಲ್ಲ, ಮತ್ತೆ ಕನ್ನಡ ಚಕ್ಲಿ. ಇದೇನಿದು? ಇದಾ?
ಓ ಆ ಇದು ಹೂ ಅಲ್ಲಲ್ಲ ಹೂ ತಗೊಳ್ಳಿ. ಮಂಜ ನೋಡ್ಲಾ ಆ ಇದು ಆ ಅದೇ ಮಂಜ ನೀನು ಊತಾಳ ನಮ್ಮರ ಚಕ್ಲಿಗೆ ಕನ್ನಡದ ರುಚಿನೂ ಸೇರ್ಕೊಂಡು ಬೊಂಬಾಟಾಗೈತೆ ಅಲ್ವೇನಲ್ಲ? ಅಲ್ಲಣ್ಣ ಹಿಂಗೂ ಓದೋದು ಕಲಿಸ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಮ್ಮರೆ ನೀವು ಆ ಮಾಡಿ ನಿಮಗೆ ಆ ತಿನ್ನಿಸ್ತೀನಿ. ಆ ಮಾಡಿ ನಮ್ಮರೆ ಆ ಮಾಡಿ ಐ ಹಂಗೆ ಇನ್ನೊಂದ್ಸಲಿ ಆ ಮಾಡಿ. ನಂಗೆ ಹಾಕು, ನೀವು ಊಟ ಮಾಡಿ. ಆಹಾ ಮುದ್ದೆ ಲೇ ಮಂಜ, ಮುದ್ದೆ ಬಗ್ಗೆ ದೊಡ್ಡವ್ರು ಏನು ಹೇಳೋರೆ ಗೊತ್ತೇನಲ್ಲ? ಇಟ್ಟಂ ಬಿಟ್ಟಂ ಕೆಟ್ಟಂ ಅದಕ್ಕೆ ಮುದ್ದೆ ಹೊಡಿ. ಇಷ್ಟು ದೊಡ್ಡ ಅಸ್ತ್ರ ಸಿಕ್ಕಿರ್ಬೇಕಾರೆ ನಾನು ಯಾಕೆ ಹೋಗಿ ಹಸಕಂಗೆ ಇಲ್ಲಿ ರಾಮಣ್ಣಂಗೋ ಅಥವಾ ಸಾಹೇಬ್ರಿಗೂ ಹೇಳ್ತೀನಿ. ಅಕ್ಕ ಏನೇ ಅದು ನಿಮ್ಗೊಂದು ಸ್ಪೆಷಲ್ ಐಟಮ್ ತಂದಿವ್ನಿ, ಏನು ಅಂತ ಹೇಳಿ ನೋಡೋಣ. ಅದೇನೇ ಆಗಿದ್ರು ಪರವಾಗಿಲ್ಲ, ತಗೊಂಡು ಹೊಟ್ಟೋಗು. ಅಕ್ಕ ನಾನು ಏನು ತಂದಿವ್ನಿ ಅಂತ ನಿಮಗೆ ಗೊತ್ತಾದ್ರೆ ನೀವು ಹಿಂಗೆ ಹೇಳೋಕ್ಕಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗೆ. ನಿಮಗೆ ಈ ಸ್ಪೆಷಲ್ ತಂದಿವ್ನಿ ಅಂತ ಹೇಳ್ತಿದ್ರು ನೀವು ಕೇಳೋಕ್ಕಿಲ್ಲ. ಇಲ್ಲಿ ನೋಡಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ ನಿನಗೆ? ಏನೇ ಇದು? ನೋಡಿ, ನಾನು ಹೇಳಿಲ್ವಾ ನಿಮಗೆ ಸರ್ಪ್ರೈಸ್ ಆಯ್ತೈತೆ ಅಂತ. ಇದು ಮೇಡಮ್ಮು ರಾಮಣ್ಣಂಗೆ ಮಾಡ್ಕೊಟ್ಟಿರೋ ಚಕ್ಲಿ, ನಾನು ಹೊಸಿ ಎತ್ಕೊಂಬಂದ್ಬಿಟ್ಟೆ. ಆ ಕೋಣ ಬರೀ ಸ್ಲೇಟು ಬಳಪದಿಂದ ಕಲಿಯಲ್ಲ ಅಂತ ಹೀಗೆಲ್ಲ ಕಲಿಸ್ತಾ ಇದ್ದಾಳ? ನೋಡಿದ್ರ ಅಕ್ಕ, ಆ ಟೀಚರು ಎಂತ ಬುದ್ಧಿವಂತೆ ಅಂತ. ರಾಮಣ್ಣ ಅಕ್ಷರ ಕಲಿಯೋದಕ್ಕೆ ಮಾಡಿರೋ ಪಿಲಾನಕ್ಕ ಇದು. ಬರೀ ಚಕ್ಲಿ ಮಾತ್ರ ಅಲ್ಲ, ದೋಸೆನೂ ಹಿಂಗೆ ಮಾಡಿಕೊಟ್ಟೋಳೆ. ತಿಂದು ರುಚಿ ನೋಡಿ ಅಕ್ಕ. ನನಗೆ ನಂದೇ ಟೆನ್ಷನ್ ಆದ್ರೆ ನೀನ್ ಬೇರೆ. ಆ ಶ್ರೀಧರಿಂದಾಗಿ ಈ ಕೋಣ ಕಲಿಯೋದನ್ನು ತಡೆಯೋಕ್ಕಾಗ್ತಿಲ್ಲ. ಏನೋ
ಸಿರಿಧರನ ಅವನೇನು ಮಾಡ್ದ ಅಕ್ಕ? ಅಯ್ಯೋ, ಈಗ ಏನು ಮಾಡ್ತೀರ ಅಕ್ಕ? ಅವನೇನ ಸಾಹೇಬ್ರಿಗೆ ಹೇಳ್ಬಿಟ್ರೆ? ಇಲ್ಲ ಕಣೆ, ಅವನು ದುಡ್ಡಿನ ಬಿಸ್ಕೆಟ್ಗೆ ಅಲಿಯೋ ನಾಯಿ, ಕಚ್ಚೋ ಧೈರ್ಯ ಮಾಡೋದಿಲ್ಲ. ಈಗ ಸದ್ಯಕ್ಕೆ 1-2 ಕಟ್ಟು ಬಿಸಾಕಿದ್ರೆ ಸಾಕು, ಸುಮ್ಮನಾಗ್ತಾನೆ. ಅಲ್ಲ ಅಕ್ಕ, ಅಕಸ್ಮಾತ್ ಅವನೇನ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ರೆ? ಹಾಗೇನಾದರೂ ಮಾಡಿದ್ರೆ ಅವನ ಸಾವಿನ ಗುಂಡಿನ ಅವನೇ ತೋಡ್ಕೊಂಡ ಅಂತ ಅರ್ಥ. ಅವನನ್ನ ಮುಗಿಸೋದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಓ ಓ ಓ ಆಹಾ. ರಾಮ್ ಅವರೇ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಗೇನು ಇಂಟ್ರೆಸ್ಟ್ ಇಲ್ವಾ? ನಮ್ಮರೆ ಇಂಟ್ರೆಸ್ಟು ಐತೆ, ಎಲ್ಲನೂ ಐತೆ. ಆದರೆ ಹಿಂಗೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಕಲಿ ಅಂದರೆ ಹೆಂಗಾಯ್ತದೆ? ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು ಅಲ್ವರಾ? ನಿದ್ದೆ ಬರೋ ಹಾಗಿದ್ರೆ ಹೋಗಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬನ್ನಿ, ಹಾಗೆ ಮುಖ ತೊಳ್ಕೊಂಡು ಬನ್ನಿ. ಹಾಂ, ವಾಕೆ ಓಡೋಗೋದಲ್ಲ, ಬಂದಮೇಲೆ ಆ ಇಂದ ಅಹಾವರೆಗೂ ತಪ್ಪಿಲ್ಲದೆ ಹೇಳಬೇಕು. ಹೋಗಿ ಇವಾಗ. ಸರಿ. ಟೈಮ್ ಆಯ್ತಲ್ಲ, ಇವನು ಯಾಕೆ ಇನ್ನೂ ಫೋನ್ ಮಾಡಿಲ್ಲ? ಹಲೋ ಹಲೋ ಅಮ್ಮೋರೆ, ನನ್ನ ಫೋನ್ಗೆ ನೀವು ಕಾಯ್ತಾ ಇದ್ದೀರಂತ ಅನಿಸುತ್ತೆ. ಎಲ್ಲಿಗೆ ಬರಬೇಕು ಅಂತ ಹೇಳು. ನೀವೇನು ಬರೋದು ಬೇಡ ಅಮ್ಮೋರೆ, ನಾನೇ ನಿಮ್ಮ ಮನೆ ತಗೋ ಬರ್ತೀನಿ. ಏಯ್, ಇಲ್ಲಿಗೆ ಯಾಕೆ ಬರ್ತಿದ್ಯಾ ನೀನು? ಗಾಬರಿ ಬೀಳ್ಬೇಡಿ ಅಮ್ಮೋರೆ, ಬೇರೆ ಯಾವ್ದಾರ ಜಾಗದಲ್ಲಿ ಮೀಟ್ ಮಾಡೋದಕ್ಕೆ ನನಗೂ ಸೇಫ್ಟಿ ಇರಲ್ಲ. ಅದಕ್ಕೇ ನಿಮ್ಮ ಮನೆ ತಾವ ಇರೋ ತೋಟದ ಹತ್ರ ಬರ್ತೀನಿ, ನೀವು ಅಲ್ಲಿಗೆ ದುಡ್ಡು ತಗೋ ಬನ್ನಿ. ಏನು ಸೈಲೆಂಟಾಗಿ ಹೋಗಿದ್ದೀರಾ ಅಮ್ಮೋರೆ? ಓಕೆ ತಾನೇ? ಇಲ್ಲಿಗೆ ಬಂದು ನೀನೇನು ತರಲೆ ಮಾಡಲ್ಲ ಅಲ್ವಾ? ನೀವು ದುಡ್ಡು ಕೊಟ್ಟರೆ ನಾನೇ ತರಲೆ ಮಾಡ್ತೀನಿ ಹೇಳಿ. ನೋಡಿ ಅಮ್ಮೋರೆ, ಈ ಶ್ರೀಧರ ಪುಣ್ಯ ಕೊಟ್ಟು ಹಸು ಥರ ಕೊಟ್ಟು ಮತ್ತು ಯಾವತ್ತೂ ತಪ್ಪಕ್ಕಿಲ್ಲ.
ಸರಿ ಸರಿ, ಯಾವಾಗ ಬರಲಿ? ಈಗ ಮನೆ ಬಿಡಿ ನೀವು, 10 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ. ಅಮ್ಮೋರೆ, ಫೋನ್ ಇಡ್ಲಾ? ಹ್ಞೂ. ಅಕ್ಕ, ನಾನು ಸೇಫ್ಟಿಗೆ ನಿಮ್ಮ ಜೊತೆಯಾಗಿ ಬರಲಾ? ನೀನು ನನ್ನ ಜೊತೆ ಬರದೇ ಇರೋದೇ ನನಗೆ ಸೇಫ್ಟಿ. ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೆ ಸೇಫ್ಟಿಗೆ ಬರ್ತೀನಿ. ಅದಕ್ಕೆ